ಪ್ರಧಾನಿ ನರೇಂದ್ರ ಮೋದಿಗೆ ಶುರುವಾಯಿತು ಎನ್ಸಿ ಭಯ. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುನ ನಂಬಲು ಮೋದಿ ಸಿದ್ಧರಿಲ್ಲ. ಯಾವುದೇ ಸಮಯದಲ್ಲೂ ಕೈ ಕೊಡಬಹುದೆಂಬ ಭಾವನೆ ಇದೆ. ಇಂಡಿಯಾ ಮೈತ್ರಿಕೂಟದ ರೂವಾರಿಯೇ ನಿತೀಶ್ ಕುಮಾರ್. ಶರದ್ ಪವಾರ್ ಮತ್ತು ನಿತೀಶ್ ಕುಮಾರ್ ಮಧ್ಯೆ ಉತ್ತಮ ಬಾಂಧವ್ಯ ಇದೆ. ಜೊತೆಗೆ ಮೋದಿ ಅಂದ್ರೆ ನಿತೀಶ್ ಕುಮಾರ್ಗೂ ಅಷ್ಟಕ್ಕಷ್ಟೇ. ಈ ಹಿಂದೆ 2 ಸಚಿವ ಸ್ಥಾನ ನೀಡಲು ಅಸಾಧ್ಯ ಅಂದಿದ್ರು ಮೋದಿ. ಮೋದಿ ನಡೆಯಿಂದಲೇ ಆಗ ಎನ್ಡಿಎ ತೊರೆದಿದ್ದ ನಿತೀಶ್. ಹೀಗಾಗಿ ನಿತೀಶ್ಗೂ ಮೋದಿಗೂ ಎಣ್ಣೆ ಸೀಗೆಕಾಯಿಯ ಸಂಬಂಧ. ಇತ್ತ ಒಲ್ಲದ ಮನಸ್ಸಿನಿಂದಲೇ ಬಿಜೆಪಿ ಜೊತೆ ನಾಯ್ಡು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಮೋದಿ ಧೋರಣೆ ವಿರುದ್ಧವೇ ತಿರುಗಿ ಬಿದ್ದ ಚಂದ್ರಬಾಬು ನಾಯ್ಡು. ಅಮಿತ್ ಶಾ ಜೊತೆಗೂ ನಾಯ್ಡುಗಿಲ್ಲ ಉತ್ತಮ ಸಂಬಂಧ. ಇಬ್ಬರು ಇಂಡಿಯಾ ನಾಯಕರ ಜೊತೆ ಗುರುತಿಸಿಕೊಂಡವರು. ಹೀಗಾಗಿ ಅಪಾಯದ ಹೊಸ್ತಿಲಲ್ಲಿದೆ ಮೋದಿಯ ಅತಂತ್ರ ಸರ್ಕಾರ. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ಈಗ ಶುರುವಾಯಿತು ಎನ್ಸಿ ಭಯ. ಯಾರಿದು ಎನ್ಸಿ? ನಿತೀಶ್ ಹಾಗೂ ಚಂದ್ರಬಾಬು ನಾಯ್ಡು ನಂಬಲು ಮೋದಿ ಸಿದ್ಧವೇ ಇಲ್ಲ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಇವರು ಕೈ ಕೊಡಬಹುದೆಂಬ ಭಾವನೆ ಇದೆ. ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟದ ರೂವಾರಿಯೇ ನಿತೀಶ್ ಕುಮಾರ್. ಶರದ್ ಪವಾರ್ ಮತ್ತು ನಿತೀಶ್ ಕುಮಾರ್ ಮಧ್ಯೆ ಉತ್ತಮ ಬಾಂಧವ್ಯ ಇದೆ. ಮೋದಿ ಜೊತೆಗೆ ನಿತೀಶ್ ಕುಮಾರ್ಗೆ ಅಷ್ಟಕ್ಕಷ್ಟೇ. ಈ ಹಿಂದೆ 2 ಸಚಿವ ಸ್ಥಾನ ನೀಡಲು ಮೋದಿ ಅಸಾಧ್ಯ ಅಂದಿದ್ರು. ಹೀಗಾಗಿ ಮೋದಿ ನಡೆಯಿಂದಲೇ ಎನ್ಡಿಎಯನ್ನ ತೊರೆದಿದ್ರು ನಿತೀಶ್ ಅವರು. ಹೀಗಾಗಿ ನಿತೀಶ್ಗೂ ಮೋದಿಗೂ ಒಂದ್ ರೀತಿಯಾದಂತಹ ಎಣ್ಣೆ ಸೀಗೆಕಾಯಿಯ ಸಂಬಂಧ ಇದೆ. ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಕೂಡ ಒಲ್ಲದ ಮನಸ್ಸಿನಿಂದಲೇ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂತಿದ್ದಾರೆ. ಮೋದಿ ಧೋರಣೆ ವಿರುದ್ಧವೇ ಈ ಹಿಂದೆ ತಿರುಗು ಬಿದ್ದಿದ್ರು ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಇಬ್ಬರು ಕೂಡ ಇಂಡಿಯಾ ನಾಯಕರ ಜೊತೆ ಗುರುತಿಸಿಕೊಂಡವರು. ಹೀಗಾಗಿ ಇವರನ್ನ ಹೇಗೆ ನಂಬುವುದೆನ್ನುವಂತ ಭಾವನೆ ಮೋದಿ ಅವ್ರಿಗಿದೆ. ಹೀಗಾಗಿ ಅಪಾಯದ ಹೊಸ್ತಿಲಲ್ಲೇ ಮೋದಿ ಅತಂತ್ರ ಸರ್ಕಾರವನ್ನ ನಿರ್ಮಾಣ ಮಾಡ್ತಿದ್ದಾರಾ?